ಡೈರೆಕ್ಟರ್ಗೆ ಬೋ ಮಗ ಎಂದ ಶ್ರೀನಗರ ಕಿಟ್ಟಿ. ಎಷ್ಟೇ ಆಗ್ಲಿ ರವಿ ಬೆಳಗೆರೆ ಅಳಿಯ ಅಲ್ವಾ. ಕಿಟ್ಟಿ ನಡೆಗೆ ನೆಟ್ಟಿಗರಿಂದ ಹಿಗ್ಗಾಮುಗ್ಗ ಕ್ಲಾಸ್. ನನಗೆ ಇಷ್ಟ ಅವನು ಮಗ ಏನೋ ಮಾಡ್ತಾನೆ. ಸಿನಿಮಾ ನಟರು ಸಮಾಜಕ್ಕೆ ರೋಲ್ ಮಾಡೆಲ್ಗಳಂತೆ ಅವರ ನಡೆ ನುಡಿಯನ್ನ ಅವರ ಅಭಿಮಾನಿಗಳು ಅನುಕರಣೆ ಮಾಡ್ತಾರೆ. ಹೀಗಾಗಿ ನಟರು ಏನೇ ಮಾತನಾಡಿದ್ರೂ ಸರಿ, ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಬೇಕು. ಆದರೆ ವೇದಿಕೆ ಮೇಲೆ ನಿರ್ದೇಶಕನೊಬ್ಬನಿಗೆ ನಟ ಶ್ರೀನಗರ ಕಿಟ್ಟಿ ಅವರು ಬೋ ಮಗ ಅಂತ ಅಂದಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಜುಲೈ 8ರಂದು ಶ್ರೀನಗರ ಕಿಟ್ಟಿ ಹುಟ್ಟುಹಬ್ಬವನ್ನು ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅವರ ಬರ್ತ್ಡೇ ವಿಶೇಷವಾಗಿ ವೇಷಗಳು ಅನ್ನೋ ಚಿತ್ರದ ಫಸ್ಟ್ ಝಲಕ್ ಕೂಡ ರಿಲೀಸ್ ಆಗಿತ್ತು. ಅಂದಹಾಗೆ ಸಿನಿಮಾವನ್ನು ಗ್ರೀನ್ ಟ್ರೀ ಸ್ಟುಡಿಯೋಸ್ ಮೂಲಕ ಕಿಶನ್ ರಾವ್ ದಳವಿ ಚಿತ್ರಕಥೆ ಬರೆದು ನಿರ್ದೇಶನವನ್ನ ಮಾಡ್ತಿದ್ದಾರೆ. ಜೊತೆಗೆ ಕಿಶನ್ ಅವರೇ ನಿರ್ಮಾಣ ಕೂಡ ಮಾಡ್ತಿದ್ದಾರೆ. ತನ್ನ ಜೊತೆ ಕೆಲಸ ಮಾಡಿದಂತಹ ಹುಡುಗನಿಗೆ ಶ್ರೀನಗರ ಕಿಟ್ಟಿ ರಫ್ ಆಗಿ ಮಾತನಾಡಿದ್ದು ಟೀಕೆಗೆ ಕೂಡ ಕಾರಣ ಆಗಿದೆ. ಟೀಸರ್ ಬಿಡುಗಡೆ ವೇದಿಕೆಯಲ್ಲಿ ಕಿಶನ್ ಅವರನ್ನ ಏಕವಚನದಲ್ಲಿಯೇ ಪರಿಚಯ ಮಾಡಿಕೊಡುತ್ತಾ ಬೋ ಮಗ ಅಂತ ಹೇಳಿದ್ದಾರೆ. ಇನ್ನು ಆ ವಿಡಿಯೋ ನೋಡಿ ನೆಟ್ಟಿಗರು ಎಷ್ಟಾದರೂ ರವಿ ಬೆಳಗೆರೆ ಅಳಿಯ ಅಲ್ವಾ ಅಂತ ಕಾಮೆಂಟ್ ಕೂಡ ಮಾಡಿದ್ದಾರೆ. ಕಿಶನ್ ತನ್ಗೆ ಎಷ್ಟೇ ಆತ್ಮೀಯರಾಗಿದ್ರೂ ಸರಿ, ಶ್ರೀನಗರ ಕಿಟ್ಟಿ ಆ ರೀತಿ ಮಾತನಾಡಿದ್ದು ಸರಿ ಅಲ್ಲ ಅಂತ ನೆಟ್ಟಿಗರು ರವಿ ಬೆಳಗೆರೆ ಅಳಿಯನನ್ನ ಇದೀಗ ಕ್ಲಾಸ್ ತಗೊಂಡಿದ್ದಾರೆ. ಇತ್ತ ಶ್ರೀನಗರ ಕಿಟ್ಟಿಗೆ ಡಬಲ್ ಖುಷಿ ನೋಡಿ. ಅವರ ನಟನೆಯ ಸಂಜು ವೆಡ್ಸ್ ಗೀತಾ 2 ಚಿತ್ರ ಇತ್ತೀಚೆಗೆ 25 ದಿನಗಳನ್ನು ಪೂರೈಸಿತ್ತು. ಈ ಮಧ್ಯೆ ಶ್ರೀನಗರ ಕಿಟ್ಟಿ ಜುಲೈ 8ರಂದು 47ನೇ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಿಕೊಂಡಿದ್ರು. ಅದೇ ಖುಷಿಯಲ್ಲಿ ವೇಷಗಳು ಅನ್ನೋ ಹೊಸ ಸಿನಿಮಾ ಕೂಡ ಘೋಷಣೆ ಆಗಿದೆ. 2 ವಿಭಿನ್ನ ಗೆಟಪ್ಗಳಲ್ಲಿ ಕಿಟ್ಟಿ ಕಾಣಿಸಿಕೊಳ್ಳಲಿದ್ದು ಅವರ ಲುಕ್ಕುಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ವೇಷಗಳು ಶ್ರೀನಗರ ಕಿಟ್ಟಿ ಅವರ ಮಾವ ಪತ್ರಕರ್ತ ರವಿ ಬೆಳಗೆರೆ ಅವರು ಬರೆದಂತಹ ಕತೆ ಆಧಾರಿತ ಚಿತ್ರ. ಜೋಗತಿ ಸಮುದಾಯದ ಜೀವನದ ಆಗು ಹೋಗುಗಳ ಸುತ್ತ ಕತೆ ಸುತ್ತುತ್ತಾ ಇರುತ್ತೆ. ರಂಗ SSLC, ಗೌಳಿ, ಸಂಜು ವೆಡ್ಸ್ ಗೀತಾ 2 ಚಿತ್ರಗಳಿಗೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿರುವಂತಹ ರಂಗಭೂಮಿ ಪ್ರತಿಭೆ ಕಿಶನ್ ರಾವ್ ದಳವಿ ಕೂಡ ಈ ಚಿತ್ರಕ್ಕೆ ಚಿತ್ರಕಥೆಯನ್ನ ಬರೆದು ಆಕ್ಷನ್ ಕಟ್ ಅನ್ನ ಹೇಳ್ತಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.